ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ದೈವಿಕ ಚಾನಲ್ಗೆ ಸ್ವಾಗತ. 30 ವರ್ಷಗಳ ನಂತರ ಶನಿ ಶುಕ್ರ ಸಂಯೋಗ ಈ ರಾಶಿಗೆ ಅನುದ ಸುಳಿಮಳೆ ಯಾವುದು ಅಂತ ಹೇಳ್ತೇನೆ. ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ನನ್ನ ಎಲ್ಲ ಒಂದು ಏನು ಮಾಡಬೇಕು, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆನ್ ಅಂತ ಬರುತ್ತಲ್ಲೋ ಅದನ್ನು ಒತ್ತೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ರಾಶಿ ನಕ್ಷತ್ರವನ್ನು ಸೂಚಿಸಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಗುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, 30 ವರ್ಷಗಳ ನಂತರ ಶನಿ ಶುಕ್ರ ಸಂಯೋಗ ಈ ರಾಶಿಗೆ ಅನುದ ಸುಳಿಮಳೆ. ಪ್ರಸ್ತುತ ಶನಿ ಎಲ್ಲಿದ್ದಾರೆ? ಕುಂಭರಾಶಿಯಲ್ಲಿರುವಂಥದ್ದು. ಕುಂಭರಾಶಿಯವರಿಗೆ 7ನೇ ಶನಿಯ ಮಧ್ಯ ಭಾಗ ನಡೀತಾ ಇರುವಂಥದ್ದು. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ಆರಂಭದಲ್ಲಿ ಶನಿ ಮತ್ತು ಶುಕ್ರನ ಸಂಯೋಗ ನಡೆಯಲಿರುವಂಥದ್ದು. ಈ ಯೋಗದಿಂದಾಗಿ 3 ರಾಶಿಗಳ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಹಾಗೆಯೇ ದೇವರು ಮತ್ತು ಕರ್ಮದ ಫಲವನ್ನು ನೀಡುವ ಕರ್ಮಕಾರಕ ಗ್ರಹ ಶುಕ್ರ ವೈಭವ, ಸಂಪತ್ತು, ಐಶ್ವರ್ಯ, ಐಷಾರಾಮಿ ಮತ್ತು ಭೌತಿಕ ಸಂತೋಷಕ್ಕೆ ಕಾರಣ ಅಂತ ಪರಿಗಣಿಸಲಾಗುತ್ತದೆ. ದೇವರು ಮತ್ತು ಕರ್ಮದ ಫಲವನ್ನು ನೀಡುವ ಕರ್ಮಕಾರಕ ಗ್ರಹ ಯಾರು ಅಂದರೆ ಅದು ಶನಿದೇವರು. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅವರು ಕೊಡುವಂಥದ್ದು ಹೊರತು ಅವರಾಗೆ ಏನು ಕೊಡೋದಿಲ್ಲ. ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಕೊಡ್ತಾರೆ, ಕೆಟ್ಟದ್ದು ಮಾಡಿದರೆ ಅದರ ಕರ್ಮವನ್ನು ನಮಗೆ ಕೊಡ್ತಾರೆ ಅಷ್ಟೇ. ಅದನ್ನು 2 ಗ್ರಹಗಳ ಸಂಯೋಗ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಕಂಡುಬರುವಂಥದ್ದು. ಹಾಗೆಯೇ ಮಾರ್ಚ್ ಆರಂಭದಲ್ಲಿ ಶನಿ ಮತ್ತು ಶುಕ್ರನ ಸಂಯೋಗ, ಈ ಒಂದು ಸಂಯೋಗ 30 ವರ್ಷಗಳ ನಂತರ ಕುಂಭರಾಶಿಯಲ್ಲಿ ರೂಪುಗೊಳ್ಳುವಂಥದ್ದು. ಈ ಕಾರಣದಿಂದಾಗಿ 3 ರಾಶಿಚಕ್ರ ಚಿಹ್ನೆಗಳ ಜನರ ಅದೃಷ್ಟ ಬೆಳೆಯಬಹುದು. ಅಲ್ಲದೆ ಈ ಜನರ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳವಾಗಬಹುದು. ಯಶಸ್ಸು, ಕೀರ್ತಿ, ಹಾಗೆಯೇ ಅದೃಷ್ಟ ಬರುವಂಥದ್ದು. ಹಾಗೆಯೇ ಯಾವುದು ಅಂತ ನೋಡಿಕೊಂಡು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಏನಂದರೆ, ಯಾವುದೇ ಒಂದು ಗ್ರಹಗಳ ಒಂದು ಸಂಚಾರ 12 ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು. ಅದಕ್ಕೆ ಕೆಲವೊಂದು ಗ್ರಹಗಳ ಸಂಚಾರದಿಂದ ಕೆಲವೊಂದು ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಕೆಲವೊಂದು ಸಾಮಾನ್ಯವಾಗಿರುತ್ತೆ, ಮಧ್ಯಮವಾಗಿರುತ್ತೆ ಕೆಲವೊಂದು ರಾಶಿಗೆ. ಹಾಗಂತ ಎಲ್ರಿಗೂ ಏನು ಕೆಟ್ಟದ್ದು ಆಗೋದಿಲ್ಲ. ಹಾಗೆಯೇ ಶನಿದೇವರು ಅವರವರ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಹಿಂದಿನ ಜನ್ಮದ ಮತ್ತು ಈಗ ಏನಿದೆ ಅದರ ಒಂದು ಇದರಿಂದ ಅವರು ಕರ್ಮವನ್ನು ಹಂಚಿಕೊಡುವಂಥದ್ದು ಹೊರತು ಅವರಾಗಿ ಏನು ನಮಗೆ ಕೆಟ್ಟದನ್ನು ಮಾಡೋದಿಲ್ಲ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಹೇಗಿದೆ ಈ ಒಂದು ಸಂಯೋಜನೆಯಿಂದ ಏನು ಪ್ರಯೋಜನ ಇದೆ? ಶನಿ ಮತ್ತು ಶುಕ್ರನ ಸಂಯೋಜನೆಯು ನಿಮಗೆ ಮಂಗಳಕರ ಅಂತ ಸಾಬೀತುಪಡಿಸಬಹುದು. ಯಾರಿಗೆ? ವೃಷಭ ರಾಶಿಯವರಿಗೆ. ಏಕೆಂದರೆ ಮೊದಲನೇದಾಗಿ ಈ ಸಂಯೋಜನೆಯು ನಿಮ್ಮ ರಾಶಿಚಕ್ರದ ಕರ್ಮದ ಮನೆಯ ಮೇಲೆ ರೂಪುಗೊಳ್ಳುವಂಥದ್ದು. ಹಾಗೆಯೇ ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂಥದ್ದು. ಈ ಸಮಯದಲ್ಲಿ ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣ ನೀವು ಮಾಡಬಹುದು. ಹಾಗೆಯೇ ಸಾಮಾಜಿಕ ವಲಯದಲ್ಲಿ ನೀವು ಪ್ರಭಾವ ಮತ್ತು ಪ್ರತಿಷ್ಠೆಯ ಲಾಭವನ್ನು ಸಹ ಪಡೆಯುವಂಥದ್ದು. ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳಿಂದ ಪ್ರೋತ್ಸಾಹ ಮತ್ತು ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಅದೇ ಸಮಯದಲ್ಲಿ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗಗಳು ಕೂಡ ಸಿಗುವಂಥದ್ದು ಮತ್ತು ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸಬಹುದು. ನಿಮ್ಮ ವ್ಯಾಪಾರವನ್ನು ಸಹ ನೀವು ವಿಸ್ತರಿಸಬಹುದು. ಇದು ಯಾರಿಗೆ? ವೃಷಭ ರಾಶಿಯವರಿಗೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ. ಶುಕ್ರ ಮತ್ತು ಶನಿಯ ಸಂಯೋಜನೆಯು ಸಿಂಹರಾಶಿಯ ಜನರಿಗೆ ಅನುಕೂಲಕರ ಅಂತ ಸಾಬೀತುಪಡಿಸುತ್ತದೆ. ಏಕೆಂದರೆ ಈ ಸಂಯೋಜನೆಯು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಭವಿಸಲಿದೆ. ಹಾಗೆಯೇ ಅದರಿಂದ ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಕೆಲಸದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು. ಅಲ್ಲದೆ ವಿವಾಹಿತರು ಇದ್ದರೆ ಅವರು ದಾಂಪತ್ಯಕ್ಕೆ ಕಾಲಿಡಬಹುದು. ಆದರೆ ನೀವು ನೀವೇನಾದರೂ ವಿವಾಹಿತರಾಗಿದ್ದರೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರ್ತದೆ ಮತ್ತು ನೀವು ಅವಿವಾಹಿತರಾಗಿದ್ದರೆ ನೀವು ಮದುವೆಯ ಪ್ರಸ್ತಾಪವನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ನಿಮ್ಮ ಎಲ್ಲ ಸರ್ಕಾರಿ ಕೆಲಸಗಳು ಕೂಡ ಪೂರ್ಣಗೊಳ್ಳುವಂಥದ್ದು ಮತ್ತು ಅದರಲ್ಲಿ ಲಾಭ ಸಿಗುವಂಥದ್ದು. ಅದೇ ಸಮಯದಲ್ಲಿ ಶನಿದೇವರು ನಿಮ್ಮ ಸಂಕ್ರಮಣ ಜಾತಕದಲ್ಲಿ ಶಶ ಎಂಬ ರಾಜಯೋಗವನ್ನು ಕೂಡ ರಚಿಸುವಂಥದ್ದು. ಆದ್ದರಿಂದ ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲವೂ ಸಿಗಲಿದೆ ಅಂತ ಹೇಳಬಹುದು. ಆನಂತರ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂದರೆ, ಶುಕ್ರ ಮತ್ತು ಶನಿಯ ಸಂಯೋಗವು ನಿಮಗೆ ಲಾಭದಾಯಕ ಅಂತ ಸಾಬೀತುಪಡಿಸಬಹುದು. ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ವಾಹನ, ಆಸ್ತಿ ಖರೀದಿಸಲು ನಿರ್ಧರಿಸಬಹುದು. ಹಾಗೆಯೇ ನಿಮ್ಮ ಎಲ್ಲ ಭೌತಿಕ ಸಂತೋಷಗಳನ್ನು ಕೂಡ ನೀವು ಪಡೆಯುವಂಥದ್ದು. ಅಲ್ಲದೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಮತ್ತು ತಂದೆ ಮತ್ತು ಪೂರ್ವಿಕರ ಆಸ್ತಿಯ ಲಾಭವನ್ನು ಕೂಡ ಪಡೆಯುವಂಥದ್ದು. ಹಾಗೆಯೇ ಸಾಮಾಜಿಕ ವಲಯದಲ್ಲಿ ನೀವು ಪ್ರಭಾವ ಮತ್ತು ಪ್ರತಿಷ್ಠೆಯ ಲಾಭವನ್ನು ಪಡೆಯುವಂಥದ್ದು ಮತ್ತು ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳಿಂದ ಪ್ರೋತ್ಸಾಹ ಪ್ರಯೋಜನಗಳನ್ನು ಪಡೆಯಬಹುದು. ಅಲ್ಲದೆ ನೀವು ಅದರಿಂದ ತುಂಬಾ ನಿಮಗೆ ಒಳ್ಳೆಯದಾಗುವಂಥದ್ದು. ಇದರಿಂದ ತುಂಬಾ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇದೆಲ್ಲ ಇದರಿಂದ ಗ್ರಹಗಳ ಸಂಚಾರ ಅಂದರೆ ಸಂಯೋಗದಿಂದ
ಆಗುವಂಥದ್ದು ಅಂತಲೇ ಹೇಳಬಹುದು. ಈ 3 ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.